ಬಾದಾಮಿ ಚಾಲುಕ್ಯರು. ಸ್ಥಾಪಕ ಜಯಸಿಂಹ. ರಾಜ್ಯದ ರಾಜಧಾನಿ ಮೊದಲು ಐಹೊಳೆ, ಆರ್ಯಪುರ. ಬಾದಾಮಿಯನ್ನು ವಾತಾಪಿ ಅತ್ತಾರ, ಐಹೊಳೆಯನ್ನು ಆರ್ಯಪುರ ಅತ್ತಾರ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ. ಲಾಂಛನ ಬಲಮುಖವರಹ. 1ನೇ ಪುಲಿಕೇಶಿ ಬಾದಾಮಿ ರಾಜ್ಯ ಮಾಡಿಕೊಂಡನು. ನಿಜವಾದ ಸ್ಥಾಪಕ 1ನೇ ಪುಲಿಕೇಶಿ. ಮಂಗಳೇಶ ಚಾಲುಕ್ಯರ ಕಲೆ ಪಿತಾಮಹ. ಮಹಾಕೂಟ ಶಾಸನ ಈತನ ಬಗ್ಗೆ ತಿಳಿಸುತ್ತದೆ. 2ನೇ ಪುಲಿಕೇಶಿ ಯಳವಂತು ಸಿಂಧಗಿ ಯುದ್ಧ. 2ನೇ ಪುಲಿಕೇಶಿ ಮತ್ತು ಮಂಗಳೇಶನ ಮಧ್ಯ. 7ನೇ ಪುಲಿಕೇಶಿ ಮತ್ತು ಹರ್ಷವರ್ಧನ ಮಧ್ಯ ನರ್ಮದಾ ಕಾಳಗ. ಈ ಯುದ್ಧದಿಂದ ಪರಮೇಶ್ವರಂ ಬಿರುದು ಪಡಿತಾನ. ಪುಲ್ನೂರು ಕದನ 2ನೇ ಪುಲಿಕೇಶಿ ಮತ್ತು ಪಲ್ಲವರ ಮಹೇಂದ್ರವರ್ಮ. ವಾತಾಪಿ ಕದನ ಮಣಿಮಂಗಲ ಯುದ್ಧ. 2ನೇ ಪುಲಿಕೇಶಿ ಪಲ್ಲವರ ನರಸಿಂಹವರ್ಮ. ಇದರಿಂದ ನರಸಿಂಹವರ್ಮ ವಾತಾಪಿಕೊಂಡ ಬಿರುದು ಪಡೆದ. ಪಲ್ಲವರ ನರಸಿಂಹವರ್ಮ ವಾತಾಪಿಕೊಂಡ ಬಿರುದು ಪಡೆದ. ಹುಯಂಗ್ ಭೇಟಿ 2ನೇ ಪುಲಿಕೇಶಿ ಆಸ್ಥಾನಕ. ದಕ್ಷಿಣ ಪತೇಶ್ವರ ಪರಮೇಶ್ವರ ಬಿರುದವ. ವಿಜಯಾದಿತ್ಯ ಪಲ್ಲವರ 2ನೇ ಪರಮೇಶ್ವರವರ್ಮನನ್ನು ಸೋಲಿಸಿದ ನೆನಪಿಗಾಗಿ ವಿಜಯಾದಿತ್ಯ ಯಾರು ಬಾದಾಮಿ ಚಾಲುಕ್ಯರ ಆಸ್ಥಾನದ ಇದ್ದ. ಈ ಬಾದಾಮಿ ಚಾಲುಕ್ಯರ ಆಸ್ಥಾನದಾಗನ ಈ ಬಾದಾಮಿ ಚಾಲುಕ್ಯರ ವಿಜಯಾದಿತ್ಯ ಏನು ಮಾಡ್ತಾನೆ, ಪಲ್ಲವರ 2ನೇ ಪರಮೇಶ್ವರವರ್ಮನನ್ನು ಸೋಲಿಸಿದ ನೆನಪಿಗಾಗಿ ಪಟ್ಟದಕಲ್ಲಿನಲ್ಲಿ ವಿಜಯೇಶ್ವರ ಸಂಗಮೇಶ್ವರ ದೇವರ ಸ್ಥಾಪನೆ ಮಾಡ್ತಾನ. ವಿಜಯೇಶ್ವರ ಅಥವಾ ಸಂಗಮೇಶ್ವರ ದೇವರ ಸ್ಥಾಪನೆ ಮಾಡ್ತಾನ. ಈ ಪಟ್ಟದಕಲ್ಲು ಮಲಪ್ರಭಾ ನದಿ ದಂಡೆದಾಗದ. ಇವನ ಸಹೋದರಿ ಕುಂಕುಮ ಮಹಾದೇವಿ ಜೈನ ಮತಾವಲಂಬಿ ಆಗಿದ್ದಳು. ಅವು ವಿಜಯಾದಿತ್ಯ ಅಂತ. ಲಕ್ಷ್ಮೇಶ ಜೀನಯನ ಕಟ್ಟಿದಳು. ಈಗ ವಿನಯಾದಿತ್ಯ, ಆಗ ವಿಜಯಾದಿತ್ಯ ಆಗಿತ್ತು ವಿನಯಾದಿತ್ಯ. ಈ ವಿನಯಾದಿತ್ಯನ ಆಸ್ಥಾನದಾಗ ರನ್ನ ಇದ್ದ. ವಿನಯಾದಿತ್ಯನ ಇದ್ರಾಗಿದ್ದಂದ್ರೆ ಬಾದಾಮಿ ಚಾಲುಕ್ಯರ ಅರಸನಾದ ವಿನಯಾದಿತ್ಯನ ಆಸ್ಥಾನದಾಗ ರನ್ನ ಇದ್ದ. ರನ್ನನ ಗ್ರಂಥ ಗದಾ ಯುದ್ಧ ಅಥವಾ ಸಾಹಸ ಭೀಮ ವಿಜಯ. 2ನೇ ವಿಕ್ರಮಾದಿತ್ಯ 1ನೇ ವಿಕ್ರಮಾದಿತ್ಯ ಆಗಿತ್ತು 2ನೇ ವಿಕ್ರಮಾದಿತ್ಯ. ಪಲ್ಲವರ 2ನೇ ನಂದಿವರ್ಮನ ಸೋಲಿಸಿದ, ಕಂಚಿಕೊಂಡ ಬಿರುದು ಪಡೆದ. ಪಲ್ಲವರ 2ನೇ ನಂದಿವರ್ಮನ ಸೋಲಿಸಿ ಕಂಚಿಕೊಂಡ ಬಿರುದು ಪಡೆದ. ತಮಿಳುನಾಡು ಕಂಚಿ ರಾಜೇಶ್ವರ ಕೈಲಾಸನಾಥ ದೇವಾಲಯದಲ್ಲಿ ಕನ್ನಡ ಶಾಸನ ಕೆತ್ತಿಸಿದ. 2ನೇ ವಿಕ್ರಮಾದಿತ್ಯ ಮಾಡಿದ. ತಮಿಳುನಾಡು ರಾಜೇಶ್ವರ ಕೈಲಾಸನಾಥ ದೇವಾಲಯದಲ್ಲಿ ಕನ್ನಡ ಶಾಸನ ಕೆತ್ತಿಸಿದ. ಲೋಕಮಾದೇವಿ ಪಟ್ಟದಕಲ್ಲಿ ಇವನ ಹೆಂಡತಿ ಲೋಕಮಹಾದೇವಿ ಪಟ್ಟದಕಲ್ಲದಲ್ಲಿ 2ನೇ ವಿಕ್ರಮಾದಿತ್ಯನ ಹೆಂಡತಿ ಲೋಕಮಹಾದೇವಿ ಪಟ್ಟಕಲ್ಲದಲ್ಲಿ ಲೋಕೇಶ್ವರ ವಿರೂಪಾಕ್ಷರ ದೇವಾಲಯ ಸ್ಥಾಪಿಸಿದಳು. ತ್ರೈಲೋಕ ಮಹಾದೇವಿ ಇವನ ಮತ್ತೊಬ್ಬಕಿನ ಹೆಂಡತಿ ತ್ರೈಲೋಕ ಮಹಾದೇವಿ. 2ನೇದು ಪಟ್ಟದಕಲ್ಲಿನೇ ತ್ರೈಲೋಕೇಶ್ವರ ಮಲ್ಲಿಕಾರ್ಜುನ ದೇವಾಲಯ ಸ್ಥಾಪನೆ ಮಾಡಿದರು. 2ನೇ ವಿಜಯಾದಿತ್ಯನ ಹೆಂಡತಿ ಲೋಕಮಹಾದೇವಿ ಪಟ್ಟದಕಲ್ಲಲ್ಲಿ ಲೋಕೇಶ್ವರ ವಿರೂಪಾಕ್ಷ ದೇವಾಲಯ ಸ್ಥಾಪನೆ ಮಾಡಿದರು. ತ್ರೈಲೋಕ್ಯ ಮಹಾದೇವಿ ಪಟ್ಟದಕಲ್ಲಿ ತ್ರೈಲೋಕ್ಯ ಮಲ್ಲಿಕಾರ್ಜುನ ದೇವಾಲಯ ಸ್ಥಾಪನೆ ಮಾಡಿದರು. 2ನೇ ಕೀರ್ತಿವರ್ಮ ಕೊನೆಯ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರು? 2ನೇ ಕೀರ್ತಿವರ್ಮ. ದಂತಿದುರ್ಗ ಕೊಲೆ ರಾಷ್ಟ್ರಕೂಟರು. ಎರಡನೇ ಬಾದಾಮಿ ಚಾಲುಕ್ಯರ 2ನೇ ಕೃಷ್ಣವರ್ಮನ ಕೊಲೆ ಮಾಡಿ ದಂತಿದುರ್ಗ ರಾಷ್ಟ್ರಕೂಟ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ. ಕಲೆ ವಾಸ್ತುಶಿಲ್ಪ. 2ನೇ ರಾಜಧಾನಿ ಬಾದಾಮಿ ಚಾಲುಕ್ಯರ 2ನೇ ರಾಜಧಾನಿ ಬಾದಾಮಿಯನ್ನು ವಾತಾಪಿ ಅಂತಾರೆ ಹಳೆ ಹೆಸರು. ಸೈನ್ಯದ ಹೆಸರು ಕರ್ನಾಟಕ ಬಲ ಅನ್ನುತ್ತರು. ಯಾರು? ಬಾದಾಮಿ ಚಾಲುಕ್ಯರು ಸೈನ್ಯದ ಬಲವನ್ನು ಕರ್ನಾಟಕ ಬಲ ಅನ್ನುತ್ತಿದ್ದರು. ಶೈಲಿ, ಇದು ಬಾದಾಮಿ ಚಾಲುಕ್ಯರ ಶೈಲಿ ವೇಷರ ಶೈಲಿ. ಉತ್ತರ ನಾಗರ ಶೈಲಿ, ದಕ್ಷಿಣ ದ್ರಾವಿಡ ಶೈಲಿ ಮಿಶ್ರ ಮಾಡಿ ಕಟ್ಟಿದ್ರು. ಏನು ದೇವಾಲಯ ಕಟ್ಟಿದ್ರೆ ಯಾರು? ಬಾದಾಮಿ ಚಾಲುಕ್ಯರು. ಕಪ್ಪೆ ಅರ್ಭಟ ಶಾಸನ ಬಾದಾಮಿ ಚಾಲುಕ್ಯರು. ಕನ್ನಡದ ಮೊದಲ ತ್ರಿಪದಿ ಶಾಸನ ಕಪ್ಪೆ ಅರ್ಭಟ ಶಾಸನ. ಇದು ಬಾದಾಮಿ ಚಾಲುಕ್ಯರ ಎದುರಾಗಿತ್ತು. ಕನ್ನಡದ ಮೊದಲ ತ್ರಿಪದಿ ಶಾಸನ ಸಾಧುಂಗೆ ಸಾಧು ಮಾದುಂಗೆ ಮಾದು ಅಂತ ಹೇಳ್ತದ ಕಪ್ಪೆ ಅರ್ಭಟ ಶಾಸನದಾಗ. ವಿಜಯ ಮಹಾದೇವಿ ವಿಜ್ಜಕಿ ಮೌಕೂದಿ ಮಹೋತ್ಸವ ಕೃತಿ ಬರೆದಳು. ಶಿವಭಟ್ಟಾಚಾರ್ಯ ಹರಪಾರ್ಥಿಕ ಕೃತಿ ಬರೆದ. ಶಿವಭಟ್ಟಾಚಾರ್ಯ ಬಾದಾಮಿ ಚಾಲುಕ್ಯರ ಆಸ್ಥಾನದ ಹರಪಚಾರ ಕೃತಿ ಬರೆದ. ಪಟ್ಟದಕಲ್ಲು ಐಹೊಳೆ ಅಲ್ಲ ಮಲಪ್ರಭಾ ನದಿ ದಂಡ್ಯಾಗವ. ಐಹೊಳೆ ಭಾರತ ವಾಸ್ತುಶಿಲ್ಪ ತೊಟ್ಟಿಲಂದರು ಪರ್ಸಿ ಬ್ರೌನ್ ಹೇಳಿದರು. 2ನೇ ಪುಲಿಕೇಶಿ ಪರ್ಷಿಯಾದ ರಾಯಭಾರಿ
ಬರಮಾಡಿಕೊಂಡ ದೃಶ್ಯ ಅಜಂತದಲ್ಲಿದೆ. ಎರಡನೇ ಪುಲಿಕೇಶಿ ಪರ್ಷಿಯಾದ ರಾಜಧಾನಿ ಬರಮಾಡಿಕೊಂಡ ದೃಶ್ಯ ಅಜಂತ ಗುಹೆಯಲ್ಲಿದೆ. ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎನ್ನುತ್ತಿದ್ದರು. ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎನ್ನುತ್ತಿದ್ದರು. ಪಟ್ಟದಕಲ್ಲಿನಲ್ಲಿ ವೀರೇಶ್ವರ ಸಂಗಮೇಶ್ವರ ದೇವಾಲಯ ವಿಜಯಾದಿತ್ಯ. ಪಟ್ಟದಕಲ್ಲಿನಲ್ಲಿ ವಿಜಯೇಶ್ವರ ಸಂಗಮೇಶ್ವರ ದೇವಾಲಯ ವಿಜಯಾದಿತ್ಯ. ರನ್ನ 10ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯ ತೈಪಲ್ನ ಆಸ್ಥಾನದಲ್ಲಿ. ಬಾದಾಮಿ ಚಾಲುಕ್ಯರ ತೈಪಲ್ನ ಆಸ್ಥಾನದಲ್ಲಿದ್ದ ರನ್ನನ ಜನ್ಮ ಮುಧೋಳ ಬಾಗಲಕೋಟ. ರನ್ನನ ಕೃತಿ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ. ಅಜಿತ ತೀರ್ಥಾಂಕ ಪುರಾಣ. ಪರಶುರಾಮ ಚರಿತ್ರೆ. ಚಕ್ರೇಶ್ವರ ಚರಿತ್ರೆ. ರನ್ನನು ಕವಿ ಚಕ್ರವರ್ತಿ ಬಿರುದು ನೀಡಿದ. ರನ್ನನು ತೈಪಲನು ಕವಿ ಚಕ್ರವರ್ತಿ ಬಿರುದು ನೀಡಿದ. ಬಾದಾಮಿಯನ್ನು ವಾತಾಪಿ ಎನ್ನುತ್ತಿರುವ ಹಳೆಯ ಹೆಸರು. ಪಂಚತಂತ್ರ ದುರ್ದಸಿಂಹ. ಬಾದಾಮಿ ಚಾಲುಕ್ಯರ ರಾಜಧಾನಿ ವಾತಾಪಿ. ಬಾದಾಮಿ ಅಥವಾ ವಾತಾಪಿ ಎರಡನೇ ರಾಜಧಾನಿ ಇದು. ಚಾಲುಕ್ಯರ ಸ್ಥಾಪಕ 1ನೇ ಪುಲಿಕೇಶಿ ಅಥವಾ ಜಯಸಿಂಹ. ಹರ್ಷವರ್ಧನ ಸೋಲಿಸಿದು 2ನೇ ಪುಲಿಕೇಶಿ. ಪಟ್ಟದಕಲ್ಲಿನ ವಿಜಯೇಶ್ವರ ಸಂಗಮೇಶ್ವರ ದೇವಾಲಯ ವಿಜಯಾದಿತ್ಯ ನಿರ್ಮಿಸಿದ. ಪಸನ, ಮುರುತ್, ಮಥುರ್ ಇವುಗಳು ಭೂಮಾಪನ ಸಂಬಂಧಿಸಿದವು ಬಾದಾಮಿ ಚಾಲುಕ್ಯರ ಆಸ್ಥಾನದಾಗ. ಪೆದೆನುಂಟು, ಮೇಣ, ಕೋಲ್ಕತ್ತ ಉದ್ದ ಆಳವಾದ ಸಾಧನ. ಕೋಲು ಉದ್ದ ಆಳವಾದ ಸಾಧನ. ವಿರೂಪಾಕ್ಷ ದೇವಾಲಯ 2ನೇ ವಿಜಯಾದಿತ್ಯನ ರಾಣಿ ಲೋಕಮಾದೇವಿ ಪಲ್ಲವರ ಸೋಲಿಸಿಗಾಗಿ ಕಟ್ಟಿದಳು. ಶಿಲ್ಪಿ ತ್ರಿಭುವನ ಆಚಾರಿ. ವಿರೂಪಾಕ್ಷ ದೇವಾಲಯ 2ನೇ ವಿಕ್ರಮಾದಿತ್ಯನ ರಾಣಿ ತ್ರೈಲೋಕಮಾದೇವಿ ಕಟ್ಟಿಸಳು. ಬಾದಾಮಿ ಚಾಲುಕ್ಯರ. ವೆಂಗಿಯ ಪೂರ್ವ ಚಾಲುಕ್ಯರ ಸ್ಥಾಪಕ ಕುಬ್ಜ ವಿಷ್ಣುವರ್ಧನ ಪುಲಿಕೇಶಿ ತಮ್ಮ. ಬಾದಾಮಿ ಚಾಲುಕ್ಯರ ಸ್ಥಾಪಕ 1ನೇ ಪುಲಿಕೇಶಿ ಅಥವಾ ಜಯಸಿಂಹ. ಪಟ್ಟದಕಲ್ಲು ಬಾದಾಮಿ ಐಹೊಳೆ. ಬಾದಾಮಿ ಚಾಲುಕ್ಯರು ಕಟ್ಟಿಸಿದವು. ಬಾದಾಮಿ ಚಾಲುಕ್ಯರು ಕಟ್ಟಿಸಿದ್ರು. ಪಟ್ಟದಕಲ್ಲು ಕಟ್ಟಿದ್ರು. ಬಾದಾಮಿ ಕಟ್ಟಿದ್ರು. ಐಹೊಳೆ ಕಟ್ಟಿದ್ರು. ಇವು ಬಾಗಲಕೋಟದಾವೆಲ್ಲ. ಬಾದಾಮಿ ಚಾಲುಕ್ಯರನ್ನು ಆರಂಭದ ಚಾಲುಕ್ಯ ಅನ್ನುವರು. ಲಾಂಛನ. ಬಾದಾಮಿ ಚಾಲುಕ್ಯರ ಲಾಂಛನ ವರಹ. ಬಾದಾಮಿ ಚಾಲುಕ್ಯರು ಇವರು ಮಾನ್ಯ ಗೋತ್ರಕ್ಕೆ ಸೇರಿದವರು. ಹರಿಪುತ್ರರ ಶಾಸನದಲ್ಲಿ ಕರೆದುಕೊಂಡಿದ್ದಾರೆ. ಬಾದಾಮಿ ಕೋಟೆ ಕಟ್ಟಿಸಿದವರು 1ನೇ ಪುಲಿಕೇಶಿ. 1ನೇ ಪುಲಿಕೇಶಿ ಮಕ್ಕಳು ಕೀರ್ತಿವರ್ಮ, ಮಂಗಳೇಶ. 2ನೇ ಪುಲಿಕೇಶಿ ಭಾರತದಲ್ಲಿ ಶ್ರೇಷ್ಠ ದೊರೆ. ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ 2ನೇ ಪುಲಿಕೇಶಿ. 2ನೇ ಪುಲಿಕೇಶಿ ತಂದೆ ಕೀರ್ತಿವರ್ಮ. ಎಳ್ಳಂಟು ಸಿಂದಗಿ ಒಪ್ಪಂದ. ಎಳ್ಳಪಟ್ಟು ಸಿಂದಗಿ ಯುದ್ಧ. 2ನೇ ಪುಲಿಕೇಶಿ ಮಂಗಳೇಶ. 2ನೇ ಪುಲಿಕೇಶಿ ಗೆದ್ದಿದ್ದನು. ರಾಷ್ಟ್ರಕೂಟರ ಅಪಾಯ ಗೋವಿಂದನು. 2ನೇ ಪುಲಿಕೇಶಿ ಚಿಪ್ಪನಾಮ ಸೋಲಿಸಿದನು. ಗುಜರಾತ್ ಶಾಸನಕ್ಕೆ 2ನೇ ಪುಲಿಕೇಶಿ ಜಯಸಿಂಹನ ಕಳಿಸಿದ. ಗುಜರಾತ್ ಶಾಸನಕ್ಕೆ 2ನೇ ಪುಲಿಕೇಶಿ ಜಯಸಿಂಹನ ಕಳಿಸಿದನು. 2ನೇ ಪುಲಿಕೇಶಿ ಪುಷ್ಪರ ಗೆದ್ದು ವೆಂಗಿ ಮಂಡಲಕ್ಕೆ ಕುಬ್ಜ ವಿಷ್ಣುವನ್ನು ನೇಮಿಸಿದನು. 2ನೇ ಪುಲಿಕೇಶಿ ಪಲ್ಲವರ ಮಹೇಂದ್ರವರ್ಮನನ್ನು ಪುಲನೂರು ಯುದ್ಧದಲ್ಲಿ ಸೋಲಿಸಿದನು. ರಾಯಭಾರಿ ಪರ್ಷಿಯ ದೊರೆ 2ನೇ ಖುಸ್ರು ಪುಲಿಕೇಶಿ ರಾಯಭಾರಿಯನ್ನು ವಿನಯ ಮಾಡಿಕೊಂಡನು. ಖುಸ್ರು ವಿನಯ ರಾಯಭಾರಿ 2ನೇ ಪುಲಿಕೇಶಿ ತಮ್ಮ ರಾಜ್ಯದ ನಿರ್ಣಯವನ್ನು ತೀರ್ಪಿಸಿದ ಚಿತ್ರ ಅಜಂತ ಗುಹೆ 1ನೇ ಗುಹೆಯಲ್ಲಿದೆ. 2ನೇ ಪುಲಿಕೇಶಿ ಬಿರುದುಗಳು ಪರಮೇಶ್ವರ, ಪೃಥ್ವಿವಲ್ಲಭ, ದಕ್ಷಿಣಪತೇಶ್ವರ, ಸತ್ಯಾಶ್ರಯ, ಮಹಾರಾಜ. ಕೃಷ್ಣ ತುಂಗಭದ್ರ ದೋಆಬ್ ಗೆಲ್ಲಲು ಬಾದಾಮಿ ಚಾಲುಕ್ಯ ಪಲ್ಲವರ ಮಧ್ಯೆ ಸಂಘರ್ಷ. 12 ವರ್ಷ ಕಾಲ ಬಾದಾಮಿ ಅನ್ನು 1ನೇ ವಿಕ್ರಮಾದಿತ್ಯ ಪಲ್ಲವರನ್ನು ಸೋಲಿಸಿ ವಶಪಡಿಸಿಕೊಂಡನು. 12 ವರ್ಷ ಕಾಲ ಬಾದಾಮಿಯನ್ನು 1ನೇ ವಿಕ್ರಮಾದಿತ್ಯ ಪಲ್ಲವರನ್ನು ಸೋಲಿಸಿ ವಶಪಡಿಸಿಕೊಂಡನು. 1ನೇ ವಿಕ್ರಮಾದಿತ್ಯನ ಮಗ ವಿನಯಾದಿತ್ಯನು 2ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಕಂಚಿಕೊಂಡ ಬಿರುದು ಪಡೆದ. ವಿಜಯಾದಿತ್ಯನ ಮಗ ವಿಕ್ರಮಾದಿತ್ಯನ ಪಲ್ಲವರ ಕಂಚಿಯನ್ನು 3 ಬಾರಿ ದಾಳಿ ಮಾಡಿದ. 2ನೇ ವಿಕ್ರಮಾದಿತ್ಯನ ಕುಬ್ಜದ ಸಿಂಹಾಸನ ದೇವಾಲಯದ ದಾನ ದಿತ್ತಿ ಅಲ್ಲಿ ಶಾಸನ ಕಂಡುಬರುತ್ತವೆ.
ಬಾದಾಮಿ ಚಾಲುಕ್ಯರ ಸರ್ವಧರ್ಮ ಶ್ರೇಷ್ಠರಾಗಿದ್ದರು. ಮಹಾಕೂಟ ಸಂಭಾಸ್ತ್ಯಾಸನ 1ನೇ ಕೀರ್ತಿವರ್ಮ ಸಾಧನೆ ತಿಳಿಸುತ್ತದೆ. 2ನೇ ಪುಲಕೇಶಿಯ ಸೊಸೆ ವಿಜಯಾದೇವಿ ಕೌಮುದಿ ಮಹೋತ್ಸವ ಕೃತಿ ಬರೆದಳು. ಐಹೊಳೆ ಶಾಸನ ರಚನೆ 2ನೇ ಪುಲಕೇಶಿ ಕೀರ್ತಿವರ್ಮ ಕೃತಿ. ಬಾದಾಮಿ ಶಾಸನ, ಕಪ್ಪೆರ ಭಟ್ಟ ಶಾಸನ, ಮಂಗಳೇಶನ ಶಾಸನ ಬಾದಾಮಿ ಚಾಲುಕ್ಯರ ಸಂಬಂಧಿಸಿದೆ. ಬಾದಾಮಿ ಚಾಲುಕ್ಯರ ದೇವಾಲಯಗಳು ಉತ್ತರ ನಾಗರ ಶೈಲಿ, ದಕ್ಷಿಣ ದ್ರಾವಿಡ ಶೈಲಿ ಮಿಶ್ರವಾಗಿವೆ. ಬಾದಾಮಿ ಚಾಲುಕ್ಯರ ದೇವಾಲಯ ಕೆಂಪು ಮರಳನ್ನು ಬಳಸಿದ್ದರು. ಬಾದಾಮಿ ಗುಹಾಂತರ ದೇವಾಲಯಗಳಲ್ಲಿ 1ನೇ ಗುಹೆ ಶೈವ ಧರ್ಮಕ್ಕೆ ಸೇರಿದೆ. ಬಾದಾಮಿ ಗುಹಾಂತರ ದೇವಾಲಯಗಳಲ್ಲಿ 1ನೇ ಗುಹೆ ಶೈವ ಧರ್ಮಕ್ಕೆ ಸೇರಿವೆ. ಬಾದಾಮಿ ಗುಹೆಗಳು 4 ಗುಹೆಗಳು ದೇವಾಲಯಗಳು. ಭಾರತ ಬಾದಾಮಿ ದೇವಾಲಯಗಳ ಲಕ್ಷಣಗಳು: ಕುದುರೆ ಲಾಳಗಳು ಕೃತಿ, ಚೌಕಾಕಾರದ ಗರ್ಭಕೃತಿ. ಬಾದಾಮಿ ಗುಹಾಂತರ ದೇವಾಲಯಗಳಲ್ಲಿ ಮುಖಮಂಟಪ, ದೊಡ್ಡ ರಂಗಮಂಟಪ, ಗರ್ಭಗೃಹ ಹೊಂದಿವೆ. ಬಾದಾಮಿ ಗುಹಾಂತರ ದೇವಾಲಯಗಳು 2-3 ಗುಹೆಗಳು ವೈಷ್ಣವ ಧರ್ಮಕ್ಕೆ ಸೇರಿವೆ. ಬಾದಾಮಿ ಗುಹಾಂತರ ದೇವಾಲಯಗಳಲ್ಲಿ 2ನೇ ಗುಹೆಯು ವರಾಹ ವಾಮತಿ ಕುಬ್ಜ ಶಿಲ್ಪ. ಬಾದಾಮಿ ಗುಹೆ ದೇವಾಲಯ 3ನೇ ಗುಹೆ ಮಂಗಳೇಶನ ಕಟ್ಟಿಸಿದನು, ಎಲ್ಲಕ್ಕಿಂತ ದೊಡ್ಡದು. 1ನೇ ಗುಹೆ ಅರ್ಧನಾರೀಶ್ವರ ನಟರಾಜನ ಶಿಲ್ಪಿವೆ. ಬಾದಾಮಿ ಗುಹಾನ ದೇವಾಲಯಗಳು 4 ಗುಹೆಗಳು ಜೈನ ಗುಹೆಯಾಗಿವೆ. ಬಾದಾಮಿ 4ನೇ ಗುಹೆಯಲ್ಲಿ ಮಹಾವೀರ ತೀರ್ಥಂಕರ ಪಾರ್ಶ್ವನಾಥ ಶಿಲ್ಪ ಇದೆ. ಬಾದಾಮಿ 4 ಗುಹೆಗಳಲ್ಲಿ ಮೀಣ ಬಸದಿ ಎನ್ನುವರು. 4ನೇ ಗುಹೆ. ಬಾದಾಮಿ ದೇವಾಲಯಗಳು: ವಿರೂಪಾಕ್ಷ ದೇವಾಲಯ, ಮೂಗುತಿ ಶಿವಾಲಯ, ಭೂತಾರದ ದೇವಾಲಯ, ಲಕ್ಷ್ಮೀಶ ದೇವಾಲಯ. ಐಹೊಳೆ ಹಿಂದಿನ ಹೆಸರು. ಐಹೊಳೆ ಹಿಂದೆ ಪ್ರಸಿದ್ಧ ವ್ಯಾಪಾರ ಕೇಂದ್ರವಾಗಿತ್ತು. ಲಾರ್ಡ್ ಖಾನ್ ದೇವಾಲಯ, ಹೆನ್ರಿಕ್ ಕಿಪ್ಸನ್ ಇವರು ವಿಶಿಷ್ಟ ದೇವಾಲಯ ಇದ್ದಾರೆ. ಲಾರ್ಡ್ ಖಾನ್ ದೇವಾಲಯ ವಿಶಿಷ್ಟ. ಮುಂದಡೆ ನದಿ ವಿಗ್ರಹ ಇದೆ. ಗರ್ಭದ ಮೇಲೆ ಮತ್ತೊಂದು ಗರ್ಭ ವಿಗ್ರಹ ಇದೆ. ಲಾರ್ಡ್ ಖಾನ್ ಹೆಸರು ಬರಲು ಲಾರ್ಡ್ ಖಾನ್ ಎಂಬ ಮುಸ್ಲಿಂ ಸಂತ ಇದರಿಂದ. ದುರ್ಗದ ದೇವಾಲಯ, ಸೂರ್ಯ ದೇವಾಲಯ. ಹುಚ್ಚಿಮಲ್ಲ ಗುಡಿ ದೇವಾಲಯ ಚಿಕ್ಕ ಗುಡಿಯಾಗಿದೆ. ಮೇಲ್ಗುತ್ತಿ ಜೈನ ದೇವಾಲಯ ನಿರ್ಮಿಸಿದವನು ರವಿಕೀರ್ತಿ. ಮೇಗುತ್ತಿ ಜೈನ ದೇವಾಲಯ ಪೂರ್ವ ಗೋಡೆಯ ಮೇಲೆ ಐಹೊಳೆ ಶಾಸನ ಇದೆ. ಮೇಗುತ್ತಿ ಜೈನ ದೇವಾಲಯ ಪೂರ್ವ ಗೋಡೆಯ ಮೇಲೆ ಐಹೊಳೆ ಶಾಸನ ಇದೆ. ಮೇಗುತ್ತಿ ಜೈನ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ. ಐಹೊಳೆಯಿಂದ ಅರ್ಧ ಮೈಲಿ ದೂರದಲ್ಲಿ ಇರುವ ರಾಮಲಿಂಗ ದೇವಾಲಯ 3 ಗರ್ಭಗೃಹ ಹೊಂದಿದೆ. ಪಟ್ಟದಕಲ್ಲು ಪ್ರಾಚೀನ ಹೆಸರು ಕಿಸುಮೊಯಲು. ಪಟ್ಟದಕಲ್ಲಿನ ದೇವಾಲಯಗಳು ನಾಗರ ಶೈಲಿಯಲ್ಲಿವೆ. ಕಾಶಿನಾಥ್, ಪಾಪನಾಥ್, ಜಂಬುಲಿಂಗೇಶ್ವರ. ಪಟ್ಟದಕಲ್ಲಿನಲ್ಲಿ ದೇವಾಲಯಗಳು ದ್ರಾವಿಡ ಶೈಲಿಯಲ್ಲಿ ಸಂಗಮೇಶ್ವರ, ವಿರೂಪಾಕ್ಷ, ಮಲ್ಲಿಕಾರ್ಜುನ. ಲೋಕಮಾದೇವಿ ವಿರೂಪಾಕ್ಷಿ ಲೋಕೇಶ್ವರ ದೇವಾಲಯ ಕಟ್ಟಿಸಿದಳು. 2ನೇ ವಿಕ್ರಮಾದಿತ್ಯನು ಪಲ್ಲವರ ಮೇಲೆ 3 ಬಾರಿ ಗೆಲ್ಲುವ ನೆನಪಿಗಾಗಿ. ವಿರೂಪಾಕ್ಷ ದೇವಾಲಯ ಶಿಲ್ಪಿ ಅರ್ನಿವಾತಾಚಾರ್ಯ ಗುಂಡ. ಮಲ್ಲಿಕಾರ್ಜುನ ತ್ರೈಲೋಕೇಶ್ವರ ದೇವಾಲಯವನ್ನು 2ನೇ ವಿಕ್ರಮಾದಿತ್ಯನ ಇನ್ನೊಬ್ಬ ರಾಣಿ ತ್ರೈಲೋಕಮಾದೇವಿ ಕಟ್ಟಿಸಿದಳು. ಮಹಾಕೂಟೇಶ್ವರ ದೇವಾಲಯ ಬಾದಾಮಿ ಚಾಲುಕ್ಯರ ಕಲೆ ಪ್ರದರ್ಶಿಸುತ್ತದೆ. ಐಹೊಳೆಯ ದೇವಾಲಯವು ಲಾರ್ಡ್ ಖಾನ್ ದೇವಾಲಯ. ಐಹೊಳೆಯಲ್ಲಿ ದೇವಾಲಯ ಲಾರ್ಡ್ ಖಾನ್ ದೇವಾಲಯ, ಜ್ಯೋತಿರ್ಲಿಂಗ, ಮಲ್ಲಿಕಾರ್ಜುನ, ಸಿದ್ದೇಶ್ವರ, ದುರ್ಗಾದ ದೇವಾಲಯ, ಹುಚ್ಚಮಲ್ಲಿ ಗುಡಿ, ಮೇಗುತಿ ಜೈನ ದೇವಾಲಯ.